ॐ यश्छन्दसां वृषभो विश्वरूपः छन्दोऽभ्योऽध्यमृतात् सम्बभूव समेन्द्रो मेधया स्पृणोतु अमृतस्य देवधारणो भूयासम् शरीरं मे वितर्षणम् जिह्वा मे मधुमत्तमा कर्णाभ्यां भूरिविश्रुवम् ब्रह्मणः कोशोऽसि पेधया पिहितः श्रुतं मे गोपाय ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's chant this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಆಷಾಢ ಬಹುಳ ಅಷ್ಟಮಿ ಭೃಗುವಾಸರ ಶ್ರೇಷ್ಠವಾದಂತಹ ಶುಕ್ರವಾರ. ಈ ಶುಕ್ರವಾರದ ಮುಸ್ಸಂಜೆಯಲ್ಲಿ ಶ್ರೀ ಮಹಿಷಾಸುರಮರ್ದಿನಿ ಸ್ತೋತ್ರ, ಇದರಿಂದ ಆಯ್ದ ಕೆಲವು ಶ್ಲೋಕಗಳ ಗಾಯನ. ತಾವು ಕೂಡ ನಮ್ಮೊಡನೆ ಗಾಯನವನ್ನು ಮಾಡಬಹುದು. ಸಾಹಿತ್ಯವನ್ನು ಪರದೆ ಮೇಲೆ ಹಂಚಿಕೊಂಡಿದ್ದೇವೆ. ಒಟ್ಟಿಗೆ ಹಾಡೋಣ ಶ್ರೀ ಮಹಿಷಾಸುರಮರ್ದಿನಿ ಸ್ತೋತ್ರಂ. ಅಯಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದಿನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇ ಶಿಥಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ महिषासुरमर्दिनि रम्यकपर्दिनि शैलसुते सुरवरवर्षिणि धुर्धरधर्षिणि दुर्मुखमर्षिणि हर्षरते त्रिभुवनपोषिणि शङ्करतोषिणि किल्बिषमोषिणि घोषरते धनुजनिरोषिणि दितिसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते अयि जगदम्ब मदम्ब कदम्ब वनप्रियवासिनि हासरते शिखरि शिरोमणि तुंग हिमालय शृंग निजालय मध्यगते मधु मधुरे मधु कैटभ गंजिनि कैटभ भंजिनि रासरते जय जय हे महिषासुरमर्दिनि रम्यकपर्दिनि शैलसुते अयि शतखण्ड विखण्डित रुण्ड वितुण्डित शुण्ड गजाधिपते रिपु गज गण्ड विदारण चण्ड पराक्रम शुण्ड मृगाधिपते निज भुज दण्ड निपातित खण्ड विपातित मुण्ड भटाधिपते जय जय हे महिषासुरमर्दिनि रम्यकपर्दिनि शैलसुते अयि रण दुर्मद शत्रुवधोदित दुर्धर निर्जर शक्तिभृते
चतुरविचारधुरीण महाशिवदूतकृत प्रमथाधिपते दुरितदुरीह दुराशय दुर्मति दानवदूत कृतान्तमते जय जय हे महिषासुरमर्दिनि रम्यकपर्दिनि शैलसुते जय जय हे महिषासुरमर्दिनि रम्यकपर्दिनि शैलसुते रम्यकपर्दिनि शैलसुते रम्यकपर्दिनि शैलसुते। श्री जगदम्बा माता की जय। ಜುಲೈ ತಿಂಗಳ 18ನೆಯ ತಾರೀಕು ಈ ಶುಕ್ರವಾರದ ಮುಸ್ಸಂಜೆಯಲ್ಲಿ ಆಷಾಢ ಬಹುಳ ಅಷ್ಟಮಿಯ ಈ ಒಂದು ಶುಭ ದಿನದಂದು ಆಹ್ಲಾದಕರವಾದಂಥ ಆಹ್ಲಾದಕರವಾದಂತಹ ಒಂದು ವಾತಾವರಣ. ಈ ಮಳೆಗಾಲದಲ್ಲಿ ಇಂತಹ ಒಂದು ಶ್ರೇಷ್ಠವಾದಂತಹ ವಾತಾವರಣದಲ್ಲಿ ಒಂದು ದೇವಿ ಭಜನೆಯನ್ನು ಹಾಡೋಣ. ನಾವು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಅಂಬ ಪರಮೇಶ್ವರಿ ಅಖಿಲಾಂಡೇಶ್ವರಿ ಆದಿಪರಾಶಕ್ತಿ ಪಾಲಯ ಮಾತಾ ಮಹೇಶ್ವರಿ ದುರ್ಗೆ ಲಕ್ಷ್ಮೀ ವಾಣಿ ಸರಸ್ವತಿ ಪಾಲಯ ವಾಣಿ ಸರಸ್ವತಿ ಪಾಲಯ ಅಂಬ ಪರಮೇಶ್ವರಿ ಅಖಿಲಾಂಡೇಶ್ವರಿ ಆದಿಪರಾಶಕ್ತಿ ಪಾಲಯ ಆದಿಪರಾಶಕ್ತಿ ಪಾಲಯ ಕಂಚಿ ಕಮಾಕ್ಷಿ ಮಧುರೈ ಮೀನಾಕ್ಷಿ ಕಾಶಿ ವಿಶಾಲಕ್ಷಿ ಪಾಲಯ ಕಾಶಿ ವಿಶಾಲಕ್ಷಿ ಪಾಲಯ ಅಂಬ ಪರಮೇಶ್ವರಿ ಅಖಿಲಾಂಡೇಶ್ವರಿ ಆದಿಪರಾಶಕ್ತಿ ಪಾಲಯ ಆದಿಪರಾಶಕ್ತಿ ಪಾಲಯ ಓಂಕಾರೇಶ್ವರಿ ಹ್ರೀಂಕಾರೇಶ್ವರಿ ಭವಾನಿ ಶಂಕರಿ ಪಾಲಯ ಭವಾನಿ ಶಂಕರಿ ಪಾಲಯ ಅಂಬ ಪರಮೇಶ್ವರಿ ಅಖಿಲಾಂಡೇಶ್ವರಿ ಆದಿಪರಾಶಕ್ತಿ ಪಾಲಯ ಆದಿಪರಾಶಕ್ತಿ ಪಾಲಯ ಶ್ರೀ ಭುವನೇಶ್ವರಿ ರಾಜರಾಜೇಶ್ವರಿ ಆನಂದ ರೂಪಿಣಿ ಪಾಲಯ ಪರಮಾನಂದ ರೂಪಿಣಿ ಪಾಲಯ ಅಂಬ ಪರಮೇಶ್ವರಿ ಅಖಿಲಾಂಡೇಶ್ವರಿ
आदिपराशक्ति पालय माम् आदिपराशक्ति पालय माम् श्रीचक्रेश्वरि श्रीङ्कारेश्वरि श्रीचौडेश्वरि पालय माम् श्रीचौडेश्वरि पालय माम् अम्ब परमेश्वरि अखिलाण्डेश्वरि आदिपराशक्ति पालय माम् आदिपराशक्ति पालय माम् आदिपराशक्ति पालय माम् श्री जगदम्बा माता की जय। श्री दुर्गा माता की जय। भारत माता की जय। गो माता की जय। गायत्री माता की जय। गंगा माता की जय। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये। हर हर महादेव शंभो। ಅತ್ಯಂತ ಪವಿತ್ರವಾದಂತಹ ಮಾಸ ಆಷಾಢ ಮಾಸ, ಮಳೆಗಾಲದ ಸಂದರ್ಭ. ಈ ಒಂದು ವಿಶೇಷವಾದಂತಹ ಶೀತಲ ವಾತಾವರಣದಲ್ಲಿ ಲಕ್ಷ್ಮೀ ನರಸಿಂಹನ ಒಂದು ಮಂತ್ರದ ಜಪವನ್ನು ಮಾಡೋಣ. ನಾವು ಹೇಳ್ಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಮಂತ್ರ ಹೀಗಿದೆ: ಜಯ ಜಯ ಲಕ್ಷ್ಮೀ ನರಸಿಂಹ, ವಜ್ರಸ್ತಂಭಜ ನರಸಿಂಹ. ನಿರ್ವ ಕುಳಿತುಕೊಳ್ಳಿ, ಕಣ್ಣುಗಳು ಸಹಜವಾಗಿ ಮುಚ್ಚಿರಲಿ. ಶರೀರ ಅತ್ಯಂತ ಸಡಿಲ ಆದರೆ ಸ್ಥಿರವಾಗಿರಲಿ. ಉಸಿರಾಟದ ಗಮನ, ಪ್ರತಿಯೊಂದು ಶ್ವಾಸವು ನಿಧಾನವಾಗಿರಲಿ, ದೀರ್ಘವಾಗಿರಲಿ, ಗಾಢವಾಗಿರಲಿ. ಉದರ ಶ್ವಸನದ ಅಭ್ಯಾಸ. ಶ್ವಾಸ ಒಳಕ್ಕೆ ತೆಗೆದುಕೊಂಡಾಗ ಉದರದ ಭಾಗ ಮುಂದಕ್ಕೆ ಬರಲಿ. ಶ್ವಾಸವನ್ನು ನಿಧಾನವಾಗಿ ಹೊರಕ್ಕೆ ಬಿಟ್ಟಾಗ ಉದರದ ಭಾಗವನ್ನು ಒಳಕ್ಕೆ ಎಳೆದುಕೊಳ್ಳಿ. ಉದರ ಶ್ವಸನ, ಉಸಿರಾಡುವ ಸರಿಯಾದ ಕ್ರಮ. ನಿಧಾನದ ಉಸಿರಾಟ ಮನಸ್ಸಿನ ಪ್ರಶಾಂತತೆಗೆ ಪೂರಕ. ಮನಸ್ಸಿನ ಕೇಂದ್ರೀಕರಣ ಭ್ರೂಮಧ್ಯದಲ್ಲಿ. ದಿವ್ಯವಾದ ಜ್ಯೋತಿಯ ಮಾನಸಿಕ ದರ್ಶನ. ಆ ಜ್ಯೋತಿಯನ್ನು ಮಾನಸಿಕವಾಗಿ ವೀಕ್ಷಿಸುತ್ತಾ ಲಕ್ಷ್ಮೀ ನರಸಿಂಹ ಮಂತ್ರದ ಜಪ. ಜಯ ಜಯ ಲಕ್ಷ್ಮೀ ನರಸಿಂಹ, ವಜ್ರಸ್ತಂಭಜ ನರಸಿಂಹ. ಜಯ ಜಯ ಲಕ್ಷ್ಮೀ ನರಸಿಂಹ, ವಜ್ರಸ್ತಂಭಜ ನರಸಿಂಹ. ಜಯ ಜಯ ಲಕ್ಷ್ಮೀ ನರಸಿಂಹ, ವಜ್ರಸ್ತಂಭಜ ನರಸಿಂಹ. ಜಯ ಜಯ ಲಕ್ಷ್ಮೀ ನರಸಿಂಹ,
वज्रस्तं भज नरसिंह। जय जय लक्ष्मी नरसिंह। वज्रस्तं भज नरसिंह। जय जय लक्ष्मी नरसिंह। वज्रस्तं भज नरसिंह। जय जय लक्ष्मी नरसिंह। वज्रस्तं भज नरसिंह। ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಶ್ರೀ ಲಕ್ಷ್ಮೀ ನರಸಿಂಹನ ಕೃಪಾ ಕಟಾಕ್ಷ ಪ್ರತಿಯೊಬ್ಬರ ಮೇಲೂ ಇರಲಿ. ದಿವ್ಯವಾದಂತಹ ಮಂಗಳಕರವಾದಂತಹ ಬ್ರಹ್ಮಜ್ಞಾನವು ಸರ್ವರಿಗೂ ಕೂಡ ಲಭಿಸಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡೋಣ. ವಿವೇಕ ಚೂಡಾಮಣಿಯ ಅಧ್ಯಯನ ಪ್ರಾರಂಭದಲ್ಲಿ ಕೆಲವು ಶ್ಲೋಕಗಳ ಪಾರಾಯಣ. ಶ್ಲೋಕದ ಸಂಖ್ಯೆ 258. ಪ್ರಾರಂಭದಲ್ಲಿ ಮಂಗಳಾಚರಣ ಶ್ಲೋಕ. ಪ್ರತಿಯೊಂದು ಶ್ಲೋಕವನ್ನು ಕೂಡ ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಸರ್ವವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. अस्तभेदमनपास्तलक्षणम् निस्तरङ्गजलराशि निश्चलम् नित्यमुक्तमविभक्तमूर्ति यद् ब्रह्म तत्त्वमसि भावयात्मनि. एकमेव सदनेककारणम् कारणान्तरनिरास्य कारणम् कार्यकारणविलक्षणं स्वयं ब्रह्म तत्त्वमसि भावयात्मनि. निर्विकल्पकमनल्पमक्षरम् यत्क्षराक्षरविलक्षणं परम् नित्यमव्ययसुखं निरञ्जनम् ब्रह्म तत्त्वमसि भावयात्मनि. यद्विभाति सदनेकधा भ्रमात् नामरूपगुणविक्रियात्मना
ಹೇಮವತ್ ಸ್ವಯಮವಿಕ್ರಿಯಂ ಸದಾ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ ಯಚ್ಚಕಾಸ್ತ್ಯನ ಪರಂಪರಾತ್ಪರಂ ಪ್ರತ್ಯಗೇಕರಸಮಾತ್ಮಲಕ್ಷಣಂ ಸತ್ಯಚಿತ್ ಸುಖಮನಂತಮವ್ಯಯಂ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ उक्तमर्थमिममात्मनि स्वयम् भावयेत् प्रथितयुक्तिभिर्धिया संशयादिरहितं कराम्बुवत् तेन तत्त्वनिगमो भविष्यति ॐ शान्तिः हरिः ॐ श्रीगुरुभ्यो नमः हरिः ॐ ವಿವೇಕ ಚೂಡಾಮಣಿಯ ವಿಚಾರಧಾರೆ ಅತ್ಯಂತ ವಿಶಾಲವಾಗಿದೆ, ಅತ್ಯಂತ ಗೂಢವಾಗಿದೆ, ಅತ್ಯಂತ ಅರ್ಥಗರ್ಭಿತವಾಗಿದೆ. ಯಾವ ಸಾಧಕರು ವೇದಾಂತ ಶಾಸ್ತ್ರವನ್ನು ಅರ್ಥ ಮಾಡಿಕೊಂಡು ತಮ್ಮ ಆತ್ಮಜ್ಞಾನವನ್ನು ಸ್ಫುರಿಸಿಕೊಳ್ಳುವರೋ ಅಂತಹವರಿಗೆ ಯೋಗ್ಯವಾದಂತಹ ಯುಕ್ತವಾದಂತಹ ವಿಚಾರಧಾರೆ ವಿವೇಕ ಚೂಡಾಮಣಿ. ಮತ್ತೆ ಮತ್ತೆ ಈ ವಿಚಾರಗಳನ್ನು ನಾವು ಮೇಲಿಂದ ಮೇಲೆ ಮೆಲುಕು ಹಾಕುತ್ತಿರಬೇಕು, ಮನನವನ್ನು ಮಾಡುತ್ತಿರಬೇಕು. ಆಗ ಮಾತ್ರ ನಾವು ನಮ್ಮ ಆತ್ಮಸ್ವರೂಪವನ್ನು ಮರೆಯುವುದಿಲ್ಲ. ಸದಾ ಅದೇ ಜಾಗೃತಿಯಲ್ಲಿ ನಾವು ಇರಬಹುದು. ಕಳೆದ ಶುಕ್ರವಾರ ಈ ಒಂದು ಶ್ಲೋಕದ ವಿಚಾರವನ್ನು ಮಾಡಿದ್ವು. ಇದುವರೆಗೆ ಹೇಳಿದ ಈ ತತ್ವವನ್ನು ಪ್ರಸಿದ್ಧ ಯುಕ್ತಿಗಳ ಮೂಲಕ ನಿನ್ನಲ್ಲಿಯೇ ಬುದ್ಧಿಯಿಂದ ಅನುಸಂಧಾನ ಮಾಡಬೇಕು. ಅಂಥ ಅನುಸಂಧಾನದಿಂದ ಸಂಶಯವೇ ಮೊದಲಾದವುಗಳಿಲ್ಲದೆ ಅಂಗೈಯಲ್ಲಿರುವ ನೀರಿನಂತೆ ತತ್ವ ನಿರ್ಣಯವಾಗುವುದು, ಅತ್ಯಂತ ಸ್ಪಷ್ಟವಾಗುವುದು. ನಮಗೆ ಯಾವುದೇ ಸಂದೇಹ, ಸಂಶಯ, ಪ್ರಶ್ನೆ, ಸಮಸ್ಯೆ ಇರುವುದಿಲ್ಲ. ಮುಂದೆ ವಿಚಾರ ಮಾಡೋಣ. ಈ ವಿಚಾರದ ಅಂತಿಮ ಘಟ್ಟಕ್ಕೆ ಬರ್ತಾ ಇದ್ದೇವೆ. 264ನೇ ಶ್ಲೋಕ. ಸಂಬೋಧ ಮಾತ್ರಂ ಪರಿಶುದ್ಧ ತತ್ವಂ ವಿಜ್ಞಾಯ ಸಂಘೇ ನೃಪವಚ್ಚ ಸೈನ್ಯೇ ತದಾಶ್ರಯ ಸ್ವಾತ್ಮನಿ ಸರ್ವದಾ ಸ್ಥಿತಃ ವಿಲಾಪಯ ಬ್ರಹ್ಮಣಿ ವಿಶ್ವಜಾತಂ. ಮತ್ತೊಮ್ಮೆ ಸಂಬೋಧ ಮಾತ್ರಂ ಪರಿಶುದ್ಧ ತತ್ವಂ ವಿಜ್ಞಾಯ ಸಂಘೇ ನೃಪವಚ್ಚ ಸೈನ್ಯೇ.
ತದಾಶ್ರಯ ಸ್ವಾತ್ಮನಿ ಸರ್ವದಾ ಸ್ಥಿತಃ. ವಿಲಾಪಯ ಬ್ರಹ್ಮಣಿ ವಿಶ್ವಜಾತಂ. ಈ ಶ್ಲೋಕದ ಆಂಗ್ಲ ಅನುವಾದ ಹೀಗಿದೆ: ರಿಯಲೈಸಿಂಗ್ ಇನ್ ದಿಸ್ ಬಾಡಿ ದ ನಾಲೆಡ್ಜ್ ಅಬ್ಸಲ್ಯೂಟ್, ಫ್ರೀ ಫ್ರಮ್ ನೇಸೈನ್ಸ್ ಆ್ಯಂಡ್ ಇಟ್ಸ್ ಇಫೆಕ್ಟ್ಸ್, ಲೈಕ್ ದ ಕಿಂಗ್ ಇನ್ ಅನ್ ಆರ್ಮಿ. ಒಂದು ಸುಂದರವಾದ ದೃಷ್ಟಾಂತ, ರಾಜ ಮತ್ತು ಸೈನ್ಯರ ಒಂದು ದೃಷ್ಟಾಂತ ಬಹಳ ಚಂದ ಇದೆ, ಅದರ ವಿವರಣೆ ನೋಡುವ. ಲೈಕ್ ದ ಕಿಂಗ್ ಇನ್ ಅನ್ ಆರ್ಮಿ and being ever established in thy own self, by resting on that knowledge, merge the universe in the Brahman. सेना के बीच में रहने वाले राजा के समान भूतों के संघात रूप शरीर के मध्य में स्थित इस स्वयं प्रकाश स्वरूप विशुद्ध तत्व को जानकर सदा तन्मय भाव से स्वरूप में स्थित रहते हुए संपूर्ण दृश्य वर्ग को, संपूर्ण विश्व वर्ग को उस ब्रह्म में ही लीन करो. संबोध मात्रम परिशुद्ध तत्व विज्ञाय संघे नृपवत च सैन्ये तत् आश्रय स्व आत्मनि सर्वदा स्थितः ವಿಲಾಪಯ ಬ್ರಹ್ಮಣಿ ವಿಶ್ವಜಾತಂ. ಅನ್ವಯಾರ್ಥ ನೋಡಿಕೊಳ್ಳಿ. ಸೈನ್ಯೇ, ಸೈನ್ಯದಲ್ಲಿ, ನೃಪವತ್ ಚ, ರಾಜನನ್ನು ಹೇಗೋ ಹಾಗೆ, ಸಂಘೇ, ಕಾರ್ಯಕರಣ ಸಮೂಹದಲ್ಲಿ, ಪರಿಶುದ್ಧ ತತ್ವಂ, ಪರಮಾತ್ಮ ತತ್ವವನ್ನು, ಸಂಬೋಧ ಮಾತ್ರ, ಕೇವಲ ಜ್ಞಾನ ಸ್ವರೂಪವನ್ನಾಗಿ, ವಿಜ್ಞಾಯ, ತಿಳಿದುಕೊಂಡು, ತತ್ ಆಶ್ರಯ, ಅದನ್ನೇ ಆಶ್ರಯಿಸಿದವನಾಗಿ, ಸ್ವಾತ್ಮನಿ, ಸ್ವ ಆತ್ಮನಿ, ಆತ್ಮನಲ್ಲಿಯೇ ಸರ್ವದಾ ಯಾವಾಗಲೂ ಸ್ಥಿತ ಇರುವವನಾಗಿ, ಬ್ರಹ್ಮಣಿ, ಬ್ರಹ್ಮದಲ್ಲಿ, ವಿಶ್ವಜಾತಂ, ವಿಶ್ವ ಸಮೂಹವನ್ನೆಲ್ಲ, ವಿಲಾಪಯ, ಲಯಗೊಳಿಸು. ಅತ್ಯಂತ ಆಳವಾದಂತಹ ಚಿಂತನೆ ಇದೆ, ಜೊತೆಗೆ ಸುಂದರವಾದ ಸರಳವಾದಂತಹ ದೃಷ್ಟಾಂತವೂ ಇದೆ. ನೋಡಿ ಈ ಶ್ಲೋಕದ ತಾತ್ಪರ್ಯ. ಸೈನ್ಯದಲ್ಲಿರುವ ರಾಜನನ್ನು ಕಂಡುಹಿಡಿಯುವಂತೆ ಈ ಕಾರ್ಯಕರಣ ಸಮೂಹದಲ್ಲಿ ಪರಮಾತ್ಮ ತತ್ವವನ್ನು ಕೇವಲ ಜ್ಞಾನ ಸ್ವರೂಪವೆಂದು ತಿಳಿದುಕೊಂಡು ಅದನ್ನೇ ಆಶ್ರಯಿಸಿದವನಾಗಿ, ಆತ್ಮನಲ್ಲಿಯೇ ಯಾವಾಗಲೂ ಇರುವವನಾಗಿ, ಬ್ರಹ್ಮದಲ್ಲಿ ವಿಶ್ವ ಸಮೂಹವನ್ನೆಲ್ಲ ಲಯಗೊಳಿಸು. ಹೇಗೆ ಲಯಗೊಳಿಸಬೇಕು? ಇಲ್ಲಿ ಒಂದು ಕ್ರಮ ಇದೆ ನೋಡಿ. ನೀರಿನಲ್ಲಿ ಪೃಥ್ವಿಯನ್ನು, ಯಾಕೆಂದ್ರೆ ಪೃಥ್ವಿ ಅತ್ಯಂತ ಸ್ಥೂಲವಾದಂತಹ ಒಂದು ತನ್ಮಾತ್ರೆ. ಆ ಪೃಥ್ವಿಯ ತನ್ಮಾತ್ರೆಯಲ್ಲಿ ಅದಕ್ಕಿಂತ ಸ್ವಲ್ಪ ಸೂಕ್ಷ್ಮವಾಗಿರುವ ಜಲ, ನೀರನ್ನು ಲಯಗೊಳಿಸಬೇಕು. ಅಗ್ನಿಯಲ್ಲಿ ನೀರನ್ನು, ಅಗ್ನಿ ಮತ್ತಷ್ಟು ಸೂಕ್ಷ್ಮ, ನೀರಿಗಿಂತ ಅಗ್ನಿ ಸೂಕ್ಷ್ಮ, ಆದ್ದರಿಂದ ಅಗ್ನಿಯನ್ನು ನೀರಿನಲ್ಲಿ ಲಯಗೊಳಿಸಬೇಕು, ಅಗ್ನಿಯಲ್ಲಿ ನೀರನ್ನು ಲಯಗೊಳಿಸಬೇಕು. ವಾಯುವಿನಲ್ಲಿ ಅಗ್ನಿಯನ್ನು, ಪೃಥ್ವಿ, ಜಲ, ಅಗ್ನಿಗಿಂತ ಸೂಕ್ಷ್ಮವಾದಂತಹ ಒಂದು ತನ್ಮಾತ್ರೆ ವಾಯು, ಅದರಲ್ಲಿ ಅಗ್ನಿಯನ್ನು ಲೀನಗೊಳಿಸಬೇಕು. ಹಾಗೆ ಆಕಾಶ ಎಲ್ಲರಿಗಿಂತ ಸೂಕ್ಷ್ಮ, ಎಲ್ಲ ತನ್ಮಾತ್ರೆಗಳಿಗಿಂತ ಅತ್ಯಂತ ಸೂಕ್ಷ್ಮವಾದಂತಹ ಪಂಚಮಹಾಭೂತದಲ್ಲಿ ಇರುವಂಥದ್ದು ಆಕಾಶ ತತ್ವ, ಅದರಲ್ಲಿ ಈ ವಾಯುವನ್ನು ಲೀನಗೊಳಿಸಬೇಕು. ಹಾಗಾದರೆ ಈ ಆಕಾಶವನ್ನು ಯಾವುದರಲ್ಲಿ ಲಯಗೊಳಿಸಬೇಕು? ಅವ್ಯಾಕೃತದಲ್ಲಿ, ಹಿರಣ್ಯ ಗರ್ಭದಲ್ಲಿ ಆಕಾಶವನ್ನು ವಿಲೀನಗೊಳಿಸಬೇಕು. ಆ ಹಿರಣ್ಯ ಗರ್ಭವನ್ನು, ಅವ್ಯಾಕೃತವನ್ನು ಯಾವುದರಲ್ಲಿ ಲಯಗೊಳಿಸಬೇಕು? ಬ್ರಹ್ಮದಲ್ಲಿ
ಅವ್ಯಾಕೃತವನ್ನೂ ಲಯಗೊಳಿಸಬೇಕು. ಆ ಬ್ರಹ್ಮವೇ ತಾನೆಂದು ಅನುಸಂಧಾನ ಮಾಡಬೇಕು. ನೋಡಿ ಯಾವ ರೀತಿಯಲ್ಲಿ ನಮ್ಮ ಇರುವಿಕೆಯನ್ನು, ನಮ್ಮ ಅಸ್ತಿತ್ವವನ್ನು, ನಮ್ಮ ಸ್ವರೂಪವನ್ನು ಭಗವಂತನಲ್ಲಿ ಒಂದು ಮಾಡಿಕೊಳ್ಳಬೇಕು. ನಮ್ಮ ತನವನ್ನು ಸಂಪೂರ್ಣವಾಗಿ ಅಳಿಸಿಕೊಳ್ಳಬೇಕು. ದಿ ಎಂಟೈರ್ ಐಡೆಂಟಿಫಿಕೇಶನ್ with this body, mind, and intellect should be erased completely. Then alone we can merge ourselves with the Supreme. Very beautiful example of a king in an army. The entire army is to protect the king, isn't it? Now listen, how beautiful is this description of a king in an army. Brahman is pure consciousness, not the consciousness of things, but objectless awareness. Bodhamatram, swa atmanam, bodhamatram, sarva avabhasaka jnanamatram, drishya sambandha rahitam. Bodhamatram. It is to be realized as pure objectless awareness. Brahman is pure consciousness in this assemblage of not self. That is the body, mind, and intellect, the cause-effect bundle, the body. The king in any state is well protected, and every soldier draws his inspiration from his king, isn't it? Everyone does his allotted duty because of the king. Similarly, the Atman, though itself not doing anything, it lends its sentiency to the insentient matter layers, gets into their midst, and is ever established in them. ಹೌದಲ್ಲ? ಯಾವ ರೀತಿಯಲ್ಲಿ ರಾಜನನ್ನು ಪ್ರತಿಯೊಬ್ಬ ಸೈನಿಕನು ರಕ್ಷಿಸುವನೋ ಅದರಂತೆ ಈ ಶರೀರ, ಮನಸ್ಸು, ಬುದ್ಧಿ, ಇಂದ್ರಿಯಗಳು ರಾಜನಾದಂತಹ ಆತ್ಮನನ್ನು ಆತ್ಮನಿಗೆ ಕಾವಲಾಗಿ ಇರುವವರು. ಹೌದಲ್ಲ? ರಾಜನು ಸರ್ವೋತ್ಕೃಷ್ಟವಾದಂತಹ ಒಬ್ಬ ವ್ಯಕ್ತಿ. ಅವನನ್ನು ಕಾಪಾಡುವುದು, ಅವನನ್ನು ಸುರಕ್ಷೆ ಮಾಡುವಂಥದ್ದು ಸೈನಿಕರಿಗೆ ಬಿಟ್ಟದ್ದು. ಅದೇ ರೀತಿಯಲ್ಲಿ ಈ ಇಂದ್ರಿಯಗಳ ಸಮೂಹ ಬ್ರಹ್ಮನಾದ ಈ ಆತ್ಮತತ್ವವನ್ನು ಸದಾ ಅರಿಸುತ್ತಿರಬೇಕು, ಕಾಪಾಡುತ್ತಿರಬೇಕು. When you move away from the apparent functions and the consequent agitations of the emotions of the body, mind, intellect, created in the field of objects, emotions, and thoughts, then in the sequestered quietude of meditation, you will move towards Brahman, the pure consciousness. Take it as your shelter, ashraya. Move under the shelter of the divine. Be ever established in it. Merge all the pluralistic experiences born out of this world into Brahman, just as the dreamer and the dream experiences born out of the dream all merge into the waker. How beautiful is the description of this king in an army. ಆದ್ದರಿಂದ ನಾವು ನಿಧಾನವಾಗಿ ಈ ಆತ್ಮತತ್ವದ ಕಡೆಗೆ ಮನಸ್ಸನ್ನು ಹರಿಸಬೇಕು, ಅದರಲ್ಲಿ ಒಂದಾಗಿ ಲಯ ಮಾಡಿಕೊಳ್ಳಬೇಕು. ಬಹಳ ಚಂದದಲ್ಲಿದೆ ಈ ಒಂದು ವಿಚಾರ. ಮುಂದೆ ನೋಡುವ. ಉದ್ಧೌ ಗುಹಾಯಾಂ ಸದಸದ್ವಿಲಕ್ಷಣಂ ಬ್ರಹ್ಮಾಸ್ತಿ ಸತ್ಯಂ ಪರಮದ್ವಿತೀಯಂ ತದಾತ್ಮನಾಯೋತ್ರ ವಸೇತ್ ಗುಹಾಯಾಂ
पुनर्न तस्यांगगुहा प्रवेशः ಮತ್ತೊಮ್ಮೆ बुद्धौ गुहायां सदसद्विलक्षणम् ब्रह्मास्ति सत्यं परमद्वितीयम् तदात्मनायोऽत्र वसेद्गुहाय पुनर्न तस्यांगगुहा प्रवेशः हिंदी भावानुवाद वो सत असत से विलक्षण अद्वितीय सत्य पर ब्रह्म बुद्धि रूप गुहा में विराजमान है। जो इस गुहा में उससे एक रूप होकर रहता है, हे वत्स, उसका फिर शरीर रूपी कंडरा में प्रवेश नहीं होता, अर्थात वह फिर जन्म ग्रहण नहीं करता। इन द recesses of the buddhi, there is the Brahman, distinct from the gross and subtle, the existence absolute, supreme, the one without a second. He who lives in this cave as Brahman, for him, oh beloved, there is no more entrance into the mother's womb. What is meant by cave? The buddhi is often spoken of thus. He who lives, the buddhi is often spoken of thus. हृदि गुहाया हृदय कुहर मध्ये केवलम ब्रह्म मात्रम. Buddhi is always referred to as the cave. Hridaya kuhara madhye. He who lives, etc. Meaning, he who always thinks of himself as Brahman. And he has no more rebirth. Very, very beautiful description at the end of this thought process. Buddhau guhaya sat asat vilakshanam. ब्रह्म अस्ति सत्यम परम अद्वितीय परमद्वितीय परम अद्वितीय तत् आत्मना यह अत्र वसेत गुहाया पुनः न तस्य अंग गुहा प्रवेशः. ಅನ್ವಯಾರ್ಥ ನೋಡಿಕೊಳ್ಳಿ. ಬುದ್ಧೌ ಬುದ್ಧಿ ಎಂಬ ಗುಹಾಯಾಂ ಗುಹೆಯಲ್ಲಿ ಸತ್ ಅಸತ್ ವಿಲಕ್ಷಣಂ ಸ್ಥೂಲ ಸೂಕ್ಷ್ಮಗಳಿಗಿಂತ ಭಿನ್ನವೂ ಸತ್ಯಂ ಸತ್ಸ್ವರೂಪವೂ ಅದ್ವಿತೀಯಂ ಅದ್ವಿತೀಯವೂ ಆದ ಪರಂಬ್ರಹ್ಮ ಪರಬ್ರಹ್ಮವು ಅಸ್ತಿ ಇರುತ್ತದೆ. ಅಂಗ ಎಲೆ ಶಿಷ್ಯನೇ ಅತ್ರ ಗುಹಾಯ ಈ ಗುಹೆಯಲ್ಲಿ ಯಹ ಯಾವನು ತತ್ ಆತ್ಮನ ಆ ಬ್ರಹ್ಮ ಸ್ವರೂಪದಿಂದ ವಸೇತ್ ವಾಸ ಮಾಡುತ್ತಾನೆಯೋ ತಸ್ಯ ಅವನಿಗೆ ಪುನಃ ಮತ್ತೆ ಗುಹಾ ಪ್ರವೇಶ ಶರೀರ ಪ್ರವೇಶವು ನ ಇಲ್ಲ. ನೋಡಿ ತಾತ್ಪರ್ಯ. ಬುದ್ಧಿ ಎಂಬ ಗುಹೆಯಲ್ಲಿ ಸ್ಥೂಲ ಸೂಕ್ಷ್ಮಗಳಿಗಿಂತ ಭಿನ್ನವು ಸತ್ಸ್ವರೂಪವು ಅದ್ವಯವೂ ಆದ ಪರಬ್ರಹ್ಮವಿರುತ್ತದೆ. ಈ ಬುದ್ಧಿ ಗುಹೆಯಲ್ಲಿ ಬ್ರಹ್ಮ ಸ್ವರೂಪದಿಂದಲೇ ಯಾವನು ವಾಸ ಮಾಡುತ್ತಾನೆಯೋ, ಹೇ ಶಿಷ್ಯನೇ, ಹೇ ಅಂಗ, ಅವನಿಗೆ ಪುನಃ ಶರೀರವೆಂಬ ಗುಹೆಯಲ್ಲಿ ಪ್ರವೇಶವಿರುವುದಿಲ್ಲ. ವಿಜ್ಞಾನಮಯನು ಇಂದ್ರಿಯಗಳಲ್ಲಿ ಇರುವವನು ಬುದ್ಧಿಯಲ್ಲಿರುವ ಸ್ವಯಂ ಜ್ಯೋತಿಯೂ ಆದ ಈ ಪುರುಷನು ಯಹ ಅಯಂ ವಿಜ್ಞಾನಮಯ ಪ್ರಾಣೇಶು ಹೃದಿ ಅಂತರ್ಜ್ಯೋತಿ ಪುರುಷ. ಬೃಹದಾರಣ್ಯಕ ಉಪನಿಷತ್ತಿನ ಈ ಒಂದು ಮಂತ್ರ ಇವೇ ಮೊದಲಾದ ಶ್ರುತಿಗಳ ಪ್ರಕಾರ ಬುದ್ಧಿಯನ್ನು ಬಿಟ್ಟು ಆತ್ಮನನ್ನು ಅರಿತುಕೊಳ್ಳುವುದು ಅಶಕ್ಯವೆಂದು ಹೇಳಿದೆ. ಯಹ ಅಯಂ ವಿಜ್ಞಾನಮಯ ಪ್ರಾಣೇಶು ಹೃದ್ಯಂತರ್ಜ್ಯೋತಿ ಪುರುಷ. ಸುಂದರವಾದಂತಹ
ಬೃಹದಾರಣ್ಯಕ ಉಪನಿಷತ್ತಲ್ಲಿ ವಾಕ್ಯವನ್ನು ಕೂಡ ಇಲ್ಲಿ ಉದಾಹರಿಸಿದ್ದಾರೆ. ಇಂತಹ ಹೃದಯ ಕುಹರ ಮಧ್ಯದಲ್ಲಿ ನಾವು ಆತ್ಮನನ್ನು ಅನುಸಂಧಾನವನ್ನು ಮಾಡಬೇಕು. ಈ 265ನೆಯ ಶ್ಲೋಕದ ಇನ್ನೂ ಕೂಡ ವಿಚಾರ ವಿಸ್ತಾರವಾಗಿದೆ. ಅದನ್ನು ಮುಂದಿನ ಶುಕ್ರವಾರ ಮುಂದುವರಿಸೋಣ. ಇಲ್ಲಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಮುಂದಿನ ಶುಕ್ರವಾರ ಮತ್ತೆ ಈ ವಿಚಾರಧಾರೆಯನ್ನು ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ಕುಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.